ನಮಸ್ಕಾರ ಕರ್ನಾಟಕ. ದರ್ಶನ್ ಅಭಿಮಾನಿಗಳಿಗೆ ಸ್ವಲ್ಪ ಖುಷಿಯಾಗಿರುತ್ತೆ, ದರ್ಶನ್ ಅವ್ರಿಗಂತೂ ಫುಲ್ ಖುಷಿಯಾಗಿರುತ್ತೆ. ಏನಪ್ಪಾ ಅಂದ್ರೆ ಇವತ್ತು ಸಿ ವಿ ನಾಗೇಶ್ ರವರ ವಾದ ಬೆಂಕಿ ಗುರು. ಏನ್ ಗುರು, ಪಿನ್ ಪಾಯಿಂಟ್ ಒಂದು ಏನಂತಾರೆ ಚೆಕ್ಮೆಂಟ್ ಕೊಡ್ತಾ ಇದ್ದಿದ್ದು ನೋಡಿ ನನಗಂತೂ ಶಾಕ್ ಮೇಲೆ ಶಾಕ್ ಆಗಿತ್ತು. ಚಾರ್ಜ್ ಶೀಟ್ ಅಲ್ಲಿ ಆಗಿರುವಂತ ಲೋಪ ದೋಷಗಳ ಬಗ್ಗೆ ಒಂದೊಂದಕ್ಕೂ ಒಂದೊಂದು ಚೆಕ್ಮೆಂಟ್ ಇಡ್ತಾ ಹೋಗ್ತಾ ಇದ್ರು. ಸಖತ್ತಾಗಿ ವಾದ ಮಾಡಿದ್ದಾರೆ ಗುರು. ಈ ವಾದದ ಬಗ್ಗೆ ನನ್ನ ಅನಿಸಿಕೆ ಪ್ರಕಾರ ನಾಳೆ ದರ್ಶನ್ ಅವ್ರಿಗೆ ಬೇಲ್ ಸಿಗುವ ಸಾಧ್ಯತೆ ಇದೆ ಅಂತ ಅನ್ನಿಸ್ತಿದೆ ಈಗ ನನಗೆ. ಮತ್ತೆ ದರ್ಶನ್ ಫ್ಯಾನ್ಸ್ಗಳವ್ರಿಗೂ ಇದೇ ಅನ್ನಿಸ್ತಾ ಇರುತ್ತೆ ಅಂತ ಅನ್ಕೊಂತೀನಿ. ಆ ಥರ ವಾದಗಳಿತ್ತು ಇವತ್ತು. ಮತ್ತೆ ಒಳ್ಳೇದಾಗ್ಬೇಕಲ್ವ ಗುರು. ಈ ಈ ಸಿ ವಿ ನಾಗೇಶ್ ಯಾರು ಅಂತ ಜನಗಳಿಗೆ ಇವಾಗ ಗೊತ್ತಾಗ್ತಾ ಇರುತ್ತೆ ಅಂತ ಅನ್ಕೊಂತೀನಿ. ಯಾಕಂದ್ರೆ ಈ ಜನಾರ್ದನ್ ರೆಡ್ಡಿ ಕೇಸ್ ಆಗಿರ್ಬೋದು, ಯಡಿಯೂರಪ್ಪರವರ ಕೇಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಕೇಸ್ಗಳನ್ನ ಫೈಟ್ ಮಾಡಿ ಗೆಲ್ಲಿಸಿದಂಥ ವ್ಯಕ್ತಿ ಸಿ ವಿ ನಾಗೇಶ್ ರವರು. ತುಂಬ ಹಿರಿಯ ವಕೀಲರು. ಈ ವಾದ ಮಾಡ್ತಿರೋದು ನೋಡ್ತಿದ್ರೆ ನಿಮ್ಗೆ ಗೊತ್ತಾಗ್ತಿದೆ. ಒಟ್ಟಿನಲ್ಲಿ ನಾಳೆ 12:30ಕ್ಕೆ ತಿರ್ಗಾ ಈ ವಾದ ಮಂಡನೆ ಮುಂದುವರಿಯುತ್ತೆ ಸಿ ವಿ ನಾಗೇಶ್ ರವರ. ಇನ್ನು ಏನೇನು ಮಾತಾಡ್ತಾರೆ, ಇನ್ನು ಏನೇನು ಲೋಪ ದೋಷಗಳ ಬಗ್ಗೆ ಇನ್ನು ಎಷ್ಟೆಷ್ಟು ವಿವರಣೆಯಾಗಿ ಹೇಳ್ತಾರೆ. ನಾಳೆ ಬೇಲ್ ಸಿಗುತ್ತಾ ಇಲ್ವಾ ಅಂತ ಬೇಗನೆ ಗೊತ್ತಾಗುತ್ತೆ. ಆಲ್ಮೋಸ್ಟು ಬೇಲ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನ್ನಿಸ್ತಿದೆ ನನಗೆ. ನಿಮಗೇನು ಅನ್ನಿಸ್ತಿದೆ ಸ್ನೇಹಿತರೆ? ಈ ಒಂದು ವಾದಗಳನ್ನೆಲ್ಲ ನೋಡಿ ಏನು ಅನ್ನಿಸ್ತಿದೆ ದರ್ಶನ್ ಅಭಿಮಾನಿಗಳೇ, ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.